ಎಲ್ಲೆಲ್ಲೋ ನಿದ್ದೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳಿಸಿಕೊಟ್ಟಂತಹ ಪತ್ರವನ್ನು ನೋಡಿ ನಿದ್ದೆ ಇದ್ರೂ ಕೂಡ ನಿದ್ದೆ ಹೋಗ್ಬಿಟ್ಟಿರುತ್ತೆ. ಎಲ್ಲೆಲ್ಲ ನಿದ್ದೆ ಮಾಡ್ತಾ ಇರ್ತಾರಲ್ಲ. ಸೊ ಆದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳಿಸಿಕೊಟ್ಟಂಥ ಪತ್ರದಲ್ಲಿ ಎಂತಹ ಸುದ್ದಿ ಇದೆ, ಏನೇನಿದೆ ನೋಡ್ತಾ ಹೋಗೋಣ ಬನ್ನಿ. ರಾಜ್ಯದಲ್ಲಿ ಅಹಿಂದ ನಾಯಕ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಕರೀತಾರೆ. ನೀನೊಬ್ಬ ಅಹಿಂದ ನಾಯಕನ ಅಂತ ಈ ರೀತಿ ನಾನು ಕೇಳ್ತಾ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆಯವರ ಪತ್ರ ಕೇಳ್ತಾ ಇದೆ. ನೀನೊಬ್ಬ ಅಹಿಂದ ನಾಯಕನ ಅಂತ ಪ್ರಶ್ನೆ ಮಾಡ್ತಾ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಪತ್ರ. ಸೊ ಅರ್ಥ ಆಯ್ತಾ? ಇಲ್ಲಿ ನಾನು ಏನು ಮಾತನಾಡ್ತಾ ಇದ್ದೀನಿ ಅದೆಲ್ಲವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಬರೆದು ಕಳಿಸಿದಂಥ ಪತ್ರ ಮಾತಾಡ್ತಾ ಇದೆ. ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಆಯ್ತಾ? AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಳಿಸಿದ ಪತ್ರದಲ್ಲಿ ಏನೇನಿದೆ, ಪತ್ರ ಕಳಿಸಿದ್ಯಾಕೆ, ಏನು ನಡೀತಿದೆ, ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಅನ್ನುವ ಶಬ್ದದಲ್ಲಿ ಅದರ ಜೊತೆಗೆ ನೀಟಾಗಿ ಕೆಲಸ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪತ್ರದ ಉದ್ದೇಶದ ಹಿಂದಿರುವ ಸದ್ಗತಿ ಏನು, ಬನ್ನಿ ನೋಡೋಣ. ಇದೇ ಸುದ್ದಿ. ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ದಲಿತರ ನೌಕರರಿಗೆ ಅನ್ಯಾಯ ಆಗ್ತಾ ಇದೆ. ರಾಜ್ಯದಲ್ಲಿ ಇಷ್ಟು ದಲಿತರ ಮೇಲೆ ಅನ್ಯಾಯ, ದಲಿತರ ನೌಕರರಿಗೆ ಅನ್ಯಾಯ, ಇಷ್ಟೆಲ್ಲವೂ ಆಗ್ತಿದ್ರು ಒಬ್ಬ ಅಹಿಂದ ನಾಯಕ ಅಂದುಕೊಂಡು ಬೀರುವುದನ್ನು ಪಡೆದುಕೊಂಡಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಏನು ಮಾಡುತ್ತಿದ್ದೀರಿ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ ಈ ಪತ್ರದಲ್ಲಿ. ಯಾವ್ಯಾವ ನೌಕರರಿಗೆ ಅನ್ಯಾಯ ಆಗ್ತಾ ಇದೆ ದಲಿತರಿಗೆ ಅಂದ್ರೆ ಎಲ್ಲ ನೌಕರರು, ಏನೇ ಅದು ನೌಕರರಿಗೆ ಅನ್ಯಾಯ ಆಗ್ತಾ ಇದೆ. ಬಡತಿ ಮತ್ತು ಮುಮ್ಮಡತಿಯ ವಿಚಾರದಲ್ಲಿ ನಡೀತಾ ಇದೆಯಾ ದೊಡ್ಡ ಮಟ್ಟದ ಅನ್ಯಾಯ ಅನ್ನೋದು ಕೇಳಿಬರ್ತಾ ಇದೆ. ಸಿದ್ದರಾಮಯ್ಯನವರು ಇದರ ಕಡೆ ಗಮನ ಹರಿಸ್ತಾ ಇಲ್ಲ, ಇದರ ಕಡೆ ನೋಡ್ತಾ ಇಲ್ಲ. ಬರೀ ಕೂರ್ಚಿ, ಇನ್ನೊಂದು ಮತ್ತೊಂದು, ಈ ಕಡೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಬಾರದು, ನನ್ನ ಕೂರ್ಚಿ ಬಿದ್ದೋಗಬಾರದು, ಅದು ಇದು ಸಾಕಷ್ಟು ವಿಚಾರ ಸಂಗತಿಗಳನ್ನ ಸಿದ್ದರಾಮಯ್ಯನವರು ತಲೆಗೆತ್ತಿಕೊಂಡು ಬೆಳಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಆವಾಗ ಅವ್ರಿಗೆ ವಿಚಾರ CM ಕುರ್ಚಿ ಉಳಿಸ್ಕೊಳ್ಬೇಕು. ಎಲ್ಲಿ ಯಾವ ಶಾಸಕರು ಎಷ್ಟು ಹೋದ್ರು, ಎಲ್ಲಿ ಯಾವ ಶಾಸಕರು ಎಷ್ಟು ಬಂದ್ರು, ಇದೇ ವಿಚಾರವಾಗಿ ಸಿದ್ದರಾಮಯ್ಯನವರು ತಲೆ ಹರಿಸ್ತಾ ಇರುವಂಥದ್ದು. ಯಾಕಂದ್ರೆ ಸಿಚುವೇಶನ್ ಆಗಿದೆ. ಹಾಗಿದ್ದ ಮೇಲೂ ಕೂಡ ಸಿದ್ದರಾಮಯ್ಯನವರ ಖಜಾನೆಯಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ಮುಖ್ಯ, ಬಜೆಟ್ ಎಷ್ಟಿದೆ ಅನ್ನೋದು ಮುಖ್ಯ. ಸೊ ಇದೆಲ್ಲ ಮುಖ್ಯ ಆಗತ್ತಲ್ವಾ? ಇದನ್ನೆಲ್ಲ ನೋಡಿಕೊಂಡು ಏನು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಲೀಡರ್ ಏನಿದಾರಲ್ಲ, ಅವರು ಒಂದು ಪತ್ರ ನೇರವಾಗಿ ಕಳಿಸ್ತಾರೆ. ನೇರವಾಗಿ ಸಿದ್ದರಾಮಯ್ಯನವರಿಗೆ ತಲುಪತ್ತೆ ಪತ್ರ. ನಿದ್ದಿಗಣ್ಣೆಯಲ್ಲಿದ್ರೂ ಕೂಡ ಎದ್ದೇಳಬೇಕಂತ ಪತ್ರ. ಇದು ಸುಮ್ಮನೆ ಸಾಮಾನ್ಯದ ಪತ್ರ ಅಲ್ಲ. ಈ ಪತ್ರದಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ದಲಿತ ಸಮುದಾಯದ ನೌಕರರಿಗೆ ಅನ್ಯಾಯದ ವಿರುದ್ಧ ಬಂದಂತಹ ಪತ್ರ. ಏನು ದಲಿತ ಸಮುದಾಯದ ನೌಕರರಿಗೆ ಬಡತಿ ಮತ್ತು ಮುಂಬಡತಿಯ ವಿಚಾರದಲ್ಲಿ ನಡೀತಾ ಇರುವಂತಹ ಅನ್ಯಾಯ ಇದೆ. ಈ ಅನ್ಯಾಯದ ಬಗ್ಗೆ CM ಸಿದ್ದರಾಮಯ್ಯನವರು ತಲೆಹರಿಸಬೇಕು. ತಲೆಹರಿಸದಿದ್ದರೆ ಮುಂದೆ ಪರಿಣಾಮ ಬೇರೆಯಾಗುತ್ತದೆ. ಯಾರು ನಾನು ಹೇಳ್ತಾ ಇದ್ದೆ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರ ಪತ್ರ ಹೇಳಿದೆ. ಯಾಕೆ ಇದನ್ನು ಮಾಡಬೇಕು? ಹೇಗಾದ್ರೂ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಿಸ್ಕ್ ಅನ್ನ ಕೊಟ್ಟು ಕೆಲವು ವಿಚಾರಗಳ ಪತ್ರಗಳಾದ ಮೇಲೆ ಪತ್ರವನ್ನು ಕಳಿಸಿ ಏನಾದ್ರೂ ಬೇರೆ ಸ್ಕೆಚ್ ಹಾಕಿದಾರ? ಹಾಗಾದ್ರೆ ಏನು ಬೇರೆ ಸ್ಕೆಚ್ ಹಾಕಿರಬಹುದು? DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕರೆದುಕೊಳ್ಳಬೇಕಾದ್ರೆ ಏನಾದ್ರೂ ಹುಡುಕಿ ಪತ್ರಗಳನ್ನು ಹಾಕಿ ಇಳಿಸ್ಬಿಡೋಣ ಅಂತ ಅನ್ಕೊಂಡಿದ್ದಾರೆ. ಹೆಂಗೆ? ಅದು ಕೂಡ ಸೂಚನೆ ಕೊಡುತ್ತಾ ಇಲ್ಲಿ ಅಂತೇಳಿ. ಹೌದು, ಅನ್ಯಾಯ ಆಗ್ದೇನೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರ? ಅನ್ಯಾಯ ಆಗಿರುತ್ತೆ. ಅದನ್ನ ಸಿದ್ದರಾಮಯ್ಯನವರು ನೋಡ್ಬೇಕಾದ್ರೆ ನೋಡ್ಲಿಕ್ಕೆ ಶ್ರಮ ಪಟ್ಟಿಲ್ಲ, ಪ್ರಯತ್ನ ಪಟ್ಟಿಲ್ಲ, ಇನ್ನೊಂದು ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ. ಯಾಕೆ ಕಾರಣ? ಕೂರ್ಚಿ ಉಳಿಸ್ಕೊಳ್ಬೇಕು. ಏನಾರ ಹೆಚ್ಚ ಕಡಿಮೆ ಮಾಡಿದ್ರೆ, ನಾನು ಏನಾರು ಬೇರೆ ಕಡೆ ತಲೆ ಹಾಕಿದ್ರೆ, ಈ ಕಡೆ ಸಿದ್ದರಾಮಯ್ಯನವರ ತಲೆ ಹಾಕೊಂಡು ಕುತ್ಕೊಂಡ್ರೆ ಈಗ DK ಶಿವಕುಮಾರ್ ಬಿಡ್ತಾರ? ಬೇರೆ ಶಾಸಕರನ್ನ ಒಗ್ಗಡಿಸೋದು, ಅದು ಮಾಡೋದು, ಇದು ಮಾಡೋದು, ಸಚಿವರನ್ನ ಭೇಟಿ ಮಾಡೋದು, ಅದು ಇದು ಕತೆ ಅಂತ ಸುಮಾರು ಆಗ್ತಾ ಇರುತ್ತಲ್ಲ. ಹಾಗಾಗಿನೇ ಇದ್ರ ಕಡೆ ಗಮನ ಹರಿಸಿಲ್ಲ ಯಾರು. ದಲಿತರ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಸಿದ್ದರಾಮಯ್ಯನವರು ಗಮನ ಹರಿಸದೇ ಇರೋದಕ್ಕೆ ಕಾರಣ ಇಷ್ಟೇ.
ಈಗ ಸದ್ಯದ CM ಸ್ಥಾನ ಬಲಿಷ್ಠವಾಗಿ ಉಳಿಸ್ಕೊಳ್ಬೇಕು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರದಾಗಿರ್ಬೋದು, ಕಾಂಗ್ರೆಸ್ನ ಹೈಕಮಾಂಡ್ದಾಗಿರ್ಬೋದು, ಎಲ್ಲದರ ಒಂದು ಏನು ವಿಶೇಷತೆ ಇದೆಯಲ್ಲ ಅದನ್ನು ನಿಮಗೆ ಇಲ್ಲಿ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಕೇಳಿ. ಈ ಪತ್ರ ಕಳಿಸಿರೋದೇನು ಸತ್ಯ, ನಿಜ. ಪತ್ರ ಬಂದು ತಲುಪ್ತು. ಪತ್ರದ ಸೂಚನೆಗಳನ್ನು ಸಿದ್ದರಾಮಯ್ಯನವರು ನೋಡಿ ಒಂದು ಸೆಕೆಂಡ್ ಗಾಬರಿ ಆಗೇ ಇರ್ತಾರೆ. ಅದಾದ ತಕ್ಷಣ ಅವರ ಉದ್ದೇಶ ಏನಪ್ಪ? ಹಾಗಾದ್ರೆ ಅವರ ಉದ್ದೇಶ ಏನಂದ್ರೆ ಇಷ್ಟೇ, ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲೇಬೇಕು, DK ಶಿವಕುಮಾರ್ ಅವರನ್ನ ಮೇಲ್ಕುಳಿಸಲೇಬೇಕು. ಯಾಕೆ ಈ ಹಠ ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಬಂದಿದೆ ಅಂದ್ರೆ, DK ಶಿವಕುಮಾರ್ 55 ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಮುನ್ನುಗ್ತಾ ಇರೋದು. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. 55 ಅಷ್ಟು ಶಾಸಕರ ಬೆಂಬಲವನ್ನ ಹೊಂದಿಕೊಂಡಂತ DK ಶಿವಕುಮಾರ್ ಏನಾದ್ರೂ ಒಂದು ವೇಳೆ ಆಗಲ್ಲ ಜಂಪ್ ಆಗಿಬಿಟ್ರೆ ಕಾಂಗ್ರೆಸ್ ಸರ್ಕಾರ 3 ರಾಜ್ಯಗಳಲ್ಲಿ ರಾಜ್ಯಭಾರ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಅದು ಏನಪ್ಪಾ ಅಂದ್ರೆ ದೇಶ ದೊಡ್ಡ ಮಟ್ಟದ ಪಕ್ಷ, ಮೊದಲಿಗೆ ಒಂದು ಸ್ಥಾನವನ್ನ ಗಿಟ್ಟಿಸಿಕೊಂಡಂತಹ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಪಕ್ಷ 2 ರಾಜ್ಯಗಳಲ್ಲಿ ರಾಜ್ಯಭಾರ ಮಾಡಬೇಕಾಗ್ತದೆ. ಕರ್ನಾಟಕದಲ್ಲಿ ಕನ್ನಡಿಗರ ಕೊಟ್ಟಂತಹ ಏನು ಅಧಿಕಾರ ಇದೆ ಕಳ್ಕೊಳ್ಬೇಕಾಗ್ತದೆ. ಮತ್ತೆ ಕಮಲ ಅರಳುತ್ತೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ದೇಶದಲ್ಲಿ 2 ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ಮಾತ್ರ 3 ರಾಜ್ಯಗಳಲ್ಲಿ ಏನು ಮಾಡ್ತಾ ಇದೆ ಅಂದ್ರೆ ಸರ್ಕಾರ ಮಾಡ್ತಾ ಇದೆ. ಯಾವುದಿದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್. ಅರ್ಥ ಆಯ್ತಾ? JDS ತರ ಸ್ವದೇಶಿ ಅಲ್ಲ, ರಾಷ್ಟ್ರೀಯ ಪಕ್ಷ. ಆ ಪಕ್ಷ ಕೇವಲ 3 ರಾಜ್ಯಗಳಲ್ಲಿ ಮಾತ್ರ ಸರ್ಕಾರ ಮಾಡ್ತೀವಿ. ಕಾಂಗ್ರೆಸ್ ಅನ್ನು ಇಲ್ಲಿ ಕರ್ನಾಟಕದಲ್ಲೂ ಕಳ್ಕೊಂಡ್ಬಿಟ್ರೆ 2. ಅಮಿತ್ ಶಾ ಅವ್ರು ಹೇಳಿದ್ರಲ್ಲ ಅವತ್ತು, ನಾನು ಕಾಂಗ್ರೆಸ್ ಬ್ಯಾನ್ ಮಾಡ್ಬಿಡ್ತೀನಿ ಅಂತೇಳಿ, ಹಂಗಾಗ್ಬಿಡತ್ತೆ ಆಮೇಲೆ. ಅದಕ್ಕೆ ಅವ್ರು ಎಲ್ಲರನ್ನೂ ಉಳಿಸ್ಕೊಳ್ಳೋದು ನೋಡ್ತಾ ಇರೋದು. ಹೇಳ DK ಶಿವಕುಮಾರ್ ಹೋಗ್ಲಿ ಬಿಡಿ, ಏನು ನಮಗೆ ಸಿದ್ದರಾಮಯ್ಯ ಅಂತ ಹಂಗಲ್ಲ. DK ಶಿವಕುಮಾರ್ ಬೆಂಬಲಿಗರಬೇಕು, DK ಶಿವಕುಮಾರ್ ಬೇಕು, ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಬೇಕು. ಕಾಂಗ್ರೆಸ್ನಲ್ಲಿ ಪ್ರತಿಯೊಬ್ಬರು ಮುಖ್ಯವಾಗ್ತಿರೋದಕ್ಕೆ ಕಾರಣ ಏನು? ಅವರು ಸರ್ಕಾರ ಉಳಿಸ್ಕೊಳ್ಬೇಕು. ಸುಮ್ಮನೆ ಗ್ಯಾರಂಟಿಗಳು ಕೊಟ್ಟಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಗ್ಯಾರಂಟಿಗಳನ್ನ ಕೊಟ್ಟು ಗ್ಯಾರಂಟಿ ಆಧಾರಗಳ ಮೇಲೆ ಎಲೆಕ್ಷನ್ ಅನ್ನ ಮಾಡಲಿಲ್ಲ. ಇಲ್ಲ ಸರ್ಕಾರ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕ್ಬೇಕಾಗತ್ತೆ ದುರ್ಬಿನ ಕಂಡು. ಆ ಪರಿಸ್ಥಿತಿ ಬರಬಾರ್ದು ನೋಡು. ಅದಕ್ಕೆ ಗ್ಯಾರಂಟಿಗಳನ್ನು ಇಟ್ಟರು. ಇರಲಿ, ಅದೇನೇ ಇರಲಿ. ಆದರೆ AICC ಅಧ್ಯಕ್ಷ ಸಿದ್ದರಾಮಯ್ಯರಿಗೆ ಕಳಿಸಿರುವ ಈ ಪತ್ರದ ಹಿಂದೆ ಏನು ಉದ್ದೇಶ ಇದೆ ಅನ್ನೋದು ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ದಲಿತರಿಗೆ ಬಡತಿ ಮತ್ತು ಮುಂಬಡತಿಯ ಒಂದು ವಿಚಾರಕ್ಕಾಗಿ ಅವರು ಒಂದು ಪತ್ರವನ್ನ ನೇರವಾಗಿ ಕಳಿಸಿದ್ದಾರೆ. ನೀನು ಅಹಿಂದ ನಾಯಕನ ಅನ್ನುವ ಪ್ರಶ್ನೆಗಳು ಕೂಡ ಅಲ್ಲಿ ಉದ್ಭವ ಆಗ್ತಾ ಇದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇದರ ಕಡೆ ಗಮನ ಹರಿಸಿ ದಲಿತ ಸಮುದಾಯದ ನೌಕರರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಈಗಾಗಲೇ ಕ್ರಮ ಕೈಗೊಂಡು ಅದಕ್ಕೆ ನ್ಯಾಯ ಒದಗಿಸುವಂತಹ ಪ್ರಯತ್ನವನ್ನ CM ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಬೇಕು ಅನ್ನುವಂಥದ್ದು ಇಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ವಿಚಾರ ಸಂಗತಿಯ ಪತ್ರವಾಗಿದೆ. ಮತ್ತಷ್ಟು ಮಾಹಿತಿಗಳೊಂದಿಗೆ ಕನ್ನಡ ಪತ್ರ ಯೂಟ್ಯೂಬ್ ಚಾನಲ್ ಮತ್ತಷ್ಟು ನಿಮ್ಮನ್ನ ರಾಜಕೀಯ ಹೊಸ ಸುದ್ದಿಗಳನ್ನ ತರ್ತಾನೆ ಇರುತ್ತೆ, ಮತ್ತಷ್ಟು ಮಾಹಿತಿಯನ್ನು ನೀಡ್ತಾನೆ ಇರುತ್ತೆ. ದಯವಿಟ್ಟು ಕನ್ನಡ ಪತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಾವೆಲ್ಲ.